ಈ ನಾಯಿ ಒಂದು ಕಾಟಪ್ಪ ದೇವ್ರೆ. ಎರಡು ಹ್ಯಾಂಡ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಜಲ್ ಬಳಸ್ತಾರೆ. ಫೈನಲ್ ತಲೆ ಬಚ್ಕೊಳ್ತೀನಿ. ಇದು ನನ್ನ ಫೈನಲ್ ಔಟ್ಲುಕ್ ಅಂತ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸಕ್ಕತ್ತಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೇರೆ ಒಂದು ಫಂಕ್ಷನ್ಗೆ ಹೋಗೋದಿತ್ತು, ಸೊ ಹಾಗಾಗಿ ನಿಮಗೂ ಕೂಡ ನಾನು ಹೇಗೆ ಯೂಶಲಿ ರೆಡಿ ಆಗ್ತೀನಿ ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ನಾನು ಅಂದರೆ ಮೇಕಪ್ ಐಟಮ್ಸ್ನ ಬಳಸ್ತೀನಿ, ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ನನ್ನ ಹತ್ರ ಮೇಕಪ್ ಅಂತ ಹೇಳಿ ಸ್ವಲ್ಪ ಸುಮಾರು ಐಟಮ್ಸ್ ಇದೆ. ಸೊ ಇದರಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಫೇಸ್ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಕ್ಲೀನಾಗಿದೆ ಈಗ ನನ್ನ ಫೇಸು. ಸೊ ಏನು ಕೂಡ ಹಾಕಿಲ್ಲ. ಈಗ ಏನೆಲ್ಲ ಐಟಮ್ಸ್ ಹಾಕ್ತೀನಿ ಲೈಕ್ ನೋಡ್ತಾ ಹೋಗಿ. ನಾನಿಲ್ಲಿ ಮೊದಲನೇದಾಗಿ ಯೂಸ್ ಮಾಡ್ತಾ ಇರುವಂಥದ್ದು ಪ್ರಾಡಕ್ಟ್ ಬಂದು ಪ್ರೈಮರ್. ಶುಗರ್ ಅವ್ರು ತೊಗೊಂಡಿದ್ದೀನಿ, ಶುಗರ್ ಪ್ರೈಮರ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಕ್ಲೀನಾಗಿ ಸೊ ನಾವು ಎರಡು ಹ್ಯಾಂಡ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. 20 to 30 ಸೆಕೆಂಡ್ ಸೆಟ್ರೇಟ್ ಆಗಕ್ಕೆ ಬಿಡಬೇಕು, ಬಟ್ ಒಂದು ನಿಮಿಷದವರೆಗೂ ಬಿಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದು ಸೆಟ್ರೇಟ್ ಆದಮೇಲೆ ಯೂಸ್ ಮಾಡೋ ಅಂಥದ್ದೇ ಫೌಂಡೇಶನು. ಇಲ್ಲಿ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ನನ್ನ ಮುಖದಲ್ಲಿ ಏನು ಅಷ್ಟು ಕಲೆಗಳೇನಿಲ್ಲ, ನೀವು ನೋಡ್ತಾ ಹೋಗ್ಬೋದು. ಅಂದರೆ ಚಿಕ್ಕ ಪುಟ್ಟ ಮಾರ್ಕ್ಸ್ ಇದೆ, ಇದು ಫೌಂಡೇಶನಲ್ಲಿ ಕವರ್ ಆಗುತ್ತೆ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಅಂದರೆ ಪಿಂಪಲ್ ಆಯಿತು, ಪಿಂಪಲ್ ಮಾರ್ಕ್ ತುಂಬಾ ಡಾರ್ಕಾಗಿ ಉಳಿತು ಅಂತ ಹೇಳಿದ್ರೆ ಕನ್ಸಿಲರ್ ಯೂಸ್ ಮಾಡ್ಬೋದು. ಕನ್ಸಿಲರ್ ಯೂಸ್ ಮಾಡೋದ್ರಿಂದ ಆ ಮಾರ್ಕ್ ಏನೂ ಕಾಣೋದಿಲ್ಲ. ಸೊ ಇವತ್ತು ನಾನಿಲ್ಲಿ ಕನ್ಸಿಲರ್ ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ಪ್ರೈಮರ್ ಹಾಕೊಂಡಿದ್ದೀನಿ, ಈಗ ನೆಕ್ಸ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ನನ್ನ ಹತ್ರ ಒಂದು 5 ಫೌಂಡೇಶನ್ ಕಲೆಕ್ಷನ್ ಇದೆ. ಸೊ ಇದರಲ್ಲಿ 3 ಲ್ಯಾಕ್ಮಿ ಇದೆ, ಹಾಗೆ ಇನ್ನೊಂದು ಕ್ರೆಯೋಲಾನ್ ಇದೆ, ಹಾಗೆ ಇನ್ನೊಂದು ಸ್ವಿಸ್ ಇದೆ. ಸೊ ಈಗ ನಾನು ಅಂದರೆ ನನಗೆ ಲ್ಯಾಕ್ಮಿ ತುಂಬಾ ಕಂಫರ್ಟಬಲ್ಲು. ಸೊ ನನ್ನ ಸ್ಕಿನ್ ಟೋನ್ಗೆ ಹಾಗೆ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ನನ್ನ ಟೋನಿಗೆ ಮ್ಯಾಚ್ ಆಗುವಂತಹ ಸ್ವಲ್ಪ ಅಂದರೆ ಕೆಲವೊಂದಿಷ್ಟು ಕಲೆಕ್ಷನ್ ತಂದಿಟ್ಕೊಂಡಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಬೇಕಾದರೆ ಅಂದರೆ ಬೇಕಿರೋರು ಕೂಡ ಇದನ್ನು ತೊಗೋಬೋದು. ಇದು ಕೂಡ ಈ 3 ಕೂಡ ನನ್ನದು ಕಲೆಕ್ಷನ್ನು. ಈಗ ನಾನಿಲ್ಲಿ ಬಳಸ್ತಾ ಇರೋದು ಕ್ರೆಯೋಲಾನ್, ಹಾಗೆ ಚೂರು ಸ್ವಿಸ್ ಕೂಡ ಬಳಸ್ತೀನಿ. ಇದನ್ನು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು, ಎಷ್ಟು ಬಳಸ್ಕೊ ಇಷ್ಟೆಷ್ಟು ಹಾಕೋ ಸ್ಟಿಕ್ ಥರ ಬರುತ್ತೆ. ಇದು ಸ್ಟಿಕ್ ಥರ ಬರುತ್ತೆ. ಇದನ್ನು ನಾವು ಸುಮಾರು ದಿನಗಳು ಇದು ಅಂದರೆ ಇನ್ನೊಂದೇನೆಂದರೆ ಈ ಥರದ್ದು ತೊಗೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ಒಂದು ಡೈಲಿ ಅಂದರೆ ರೆಗ್ಯುಲರಾಗಿ ಮೇಕಪ್ ಮಾಡ್ಕೊಳ್ತೀರಾ, ಡೈಲಿ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಒಂದು ವರ್ಷದ ಕಾಲ ಯೂಸ್ ಮಾಡ್ಬೋದು. ಅಷ್ಟು ಅಂದರೆ ಬಹಳ ದೀರ್ಘಕಾಲ ಬರುತ್ತೆ. ಸೊ ಇಲ್ಲ ಲೈಕ್ ಅಂದರೆ ವೆಕೇಷನಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರದ್ದು ಕೂಡ ನಾವು ತೊಗೋಬೋದು, ಲಿಕ್ವಿಡ್ ಕೂಡ ತೊಗೋಬೋದು. ಬಟ್ ಇದು ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿ ಒಳ್ಳೆ ರಿಸಲ್ಟು. ಅಂದರೆ ಇದು ನಾನು ಯಾವಾಗೂ ಎಲ್ಲ ಕಡೆನೂ ಬಳಸುವಂತಹ ಫೌಂಡೇಶನ್ ಇದು. ಸೊ ಈಗ ಅಪ್ಲೈ ಮಾಡ್ತಾ ಹೋಗೋಣ ನೀಟಾಗೆ. ಆ್ಯಕ್ಚುಲಿ ನಾನು ಮಾತಾಡೋಲ್ಲಪ್ಪ. ಕನ್ಸಿಲರ್ನ ಆ್ಯಕ್ಚುಲಿ ಈಗ ಡಾರ್ಕ್ ಸರ್ಕಲ್, ಈ ನಾಯಿ ಒಂದು ಕಾಟಪ್ಪ ದೇವ್ರೆ. ಈ ನಾಯಿಗೆ ಇವಾಗಲೇ ಬಂದೈತೆ, ಬರಬಾರ್ದು ಬರೋದು. ಇನ್ನೊಂದೇನು ಗೊತ್ತಾ, ಅಂದರೆ ಕೈಯೆಲ್ಲ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಹಾಗೇನೆ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೇದು. ಈ ಥರ ಅಂದರೆ ಈ ಥರ ಲಿಕ್ವಿಡ್ ಆದರೆ ಕೈ ಮೇಲೆ ಹಾಕ್ಕೋಬೇಕು, ಅದೆಲ್ಲ ಸ್ವಲ್ಪ ಸಮಸ್ಯೆ. ಇದು ತುಂಬಾ ಆರಾಮಾಗಿದೆ ನೋಡಿ. ಸೊ ಇದನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿಬಿಡೋಣ. ಬ್ಲೆಂಡ್ ಮಾಡೋಕ್ಕೂ ಮುಂಚೆ ಈ ಲಿಕ್ವಿಡ್ ಏನಿದೆ ಇದು ಸ್ವಲ್ಪ ಲೈಟಾಗಿದೆ ಹಾಕ್ಕೊಳ್ಳೋಣ, ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳೋಣ. ನೋಡ್ಕ ಇನ್ನೊಂದೇನಂದರೆ ಕನ್ಸೀಲರ್ ಕೂಡ ಈ ಡಾರ್ಕ್ ಸರ್ಕಲ್ ಜಾಸ್ತಿ ಇರುತ್ತಲ್ಲ, ಅವರು ಕನ್ಸೀಲರ್ ಯೂಸ್ ಮಾಡಿದ್ರೆ ಒಳ್ಳೇದು.
ಇಲ್ಲ ಅಂದರೆ ಇಲ್ಲಿ ಮಾತ್ರ ಒಂಥರ ಡಾರ್ಕ್ ಆಗಿ ಕಾಣುತ್ತೆ. ಸದ್ಯಕ್ಕೆ ನನಗೇನು ಕನ್ಸಿಲರ್ ಬೇಡ ಅಂತ. ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನು ಒಂದು ಕಡೆ ಅಷ್ಟೇ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದು, ಎಷ್ಟು ಕ್ಲೀನಾಗಿ ಕೂತಿದೆ ಅಂತ ಹೇಳಿ. ಸೊ ಇನ್ನೂ ಸ್ವಲ್ಪ ನೀಟಾಗಿ ತಗೊಂಡು ಹಿಂಗೆ ಬ್ಲೆಂಡ್ ಮಾಡ್ಕೋಬೇಕು. ನಿಮಗೆ ಕಡಿಮೆ ಆಯಿತು ಮತ್ತೆ ಎಲ್ಲೋ ಒಂದು ಕಡೆ ಅಂದರೆ ಅಷ್ಟು ಈವನ್ ಆಗಿಲ್ಲ ಅಂತ ಅನಿಸಿದಾಗ ಸೊ ನೀವು ತೊಗೋಬೋದು. ತೊಗೊಂಡು ಆರಾಮಾಗೆ ಇದು ಮಾಡ್ಕೋಬೋದು. ಮುಖ ಎಷ್ಟು ಇಂಪಾರ್ಟೆಂಟು, ಸೊ ಕತ್ತು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಮುಖ ಒಂದು ಕಲರು ಕತ್ತು ಒಂದು ಕಲರ್ ಮಾಡ್ಕೋಬೇಡಿ, ಅದು ಕೂಡ ಮ್ಯಾಚ್ ಮಾಡಿ. ಸೊ ಬ್ಲೆಂಡ್ ಮಾಡೋಕ್ಕೆ ನೀಟಾಗಿರೋ ಬ್ಲೆಂಡರ್ ತೊಗೊಳ್ಳಿ. ನೋಡ್ಬೋದು ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ಒಬ್ಬೊಬ್ಬರು ಒಂಥರ ಯೂಸ್ ಮಾಡ್ತಾರೆ, ಇದು ನನಗೆ ಕಂಫರ್ಟಬಲ್ಲು. ಮತ್ತು ಕೈಯಲ್ಲಿ ಕೂಡ ಬ್ಲೆಂಡ್ ಮಾಡೋರೆಲ್ಲ ಇದ್ದಾರೆ. ಸೊ ಬೆಟರ್ ಈ ಥರದ್ದೊಂದು ಸಾಫ್ಟ್ ಸ್ಪಂಜ್ ತೊಗೊಂಡ್ರೆ ತುಂಬಾ ಒಳ್ಳೆ. ಆದಮೇಲೆ ಇದು ಅಷ್ಟೇ ಒಂದು 30 ಸೆಕೆಂಡ್ 40 ಸೆಕೆಂಡ್ ಬಿಡಿ, ಇದು ಕೂಡ ಒಂದು ಲೆವೆಲ್ಗೆ ಸೆಟ್ರೇಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಳಸಿ ಈಗ ನಾನು ಹೈ ಮೇಕಪ್ ಮಾಡ್ಕೊಂಡಿರ್ತೀನಿ. ಅಷ್ಟು ಇದನ್ನು ಕರ್ಲ್ ಮಾಡ್ಕೊಳ್ಳೋಕ್ಕೆ ನನ್ನ ಹೈ ಲ್ಯಾಶಸ್ನ ಕರ್ಲ್ ಮಾಡ್ಕೊಳ್ಳೋಕ್ಕೆ ಇದೊಂದು ಬಳಸ್ತಾ ಇದ್ದೀನಿ. ಇದು ಕೂಡ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು, ಬಟ್ ಚೆನ್ನಾಗಿದೆ, ತುಂಬಾ ಒಳ್ಳೆ ಚೆನ್ನಾಗಿದೆ. ನೋಡ್ಬೋದಲ್ಲ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ. ಕಾಜಲ್ ಬಳಸ್ತಾ ಇದ್ದೀನಿ. ಇದು ಅಷ್ಟೇ ಶುಗರ್ ಅವ್ರ ಕಾಜಲು. ಇದು ಅಷ್ಟೇ ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು ಆರಾಮಾಗಿ. ಈ ಸ್ಟಿಕ್ಗಳೆಲ್ಲ ಏನು ಗೊತ್ತಾಗುತ್ತೆ, ಸೊ ಮೆಲ್ಟ್ ಆಗೋಗ್ಬಿಡುತ್ತೆ. ನೀವು ಸಮ್ಮರಲ್ಲೆಲ್ಲ ನೋಡ್ಬೋದು ಈ ಕಾಜಲ್ ಸ್ಟಿಕ್ ಏನಾಗೋಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ತೆಗ್ದ ತಕ್ಷಣ ಅಂದರೆ ಆ ನಿಬ್ಬು ಮುರಿದೋಗುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ. ಸೊ ಅದು ನನ್ನ ಸಜೆಸ್ಟ್ ಏನು ಗೊತ್ತಾ, ಆರಾಮಾಗಿ ನೀವು ಈ ಥರ ತೊಗೋಬೋದು. ಇದ್ರ ತೊಗೊಂಡು ಇದು ಕೂಡ ಅಷ್ಟೇ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಹಾಗೆ ಯೂಸ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಜಾಸ್ತಿ ದಿನ ಬಳಸಬಹುದು. ಸೊ ನೋಡ್ತಾ ಇರ್ಬೋದು ಜಸ್ಟ್ ಒಂದು ಕಾಜಲ್ ಹಾಕಿದ್ಕೆ ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ. ಹತ್ರ 2 ಪ್ಯಾಲೆಟ್ ಇದೆ. ಸೊ ಗೋ ಟು ಬ್ಯೂಟಿ ಅಂತ ಹೇಳಿ, ಇದು ಸುಮಾರು ದಿನಗಳಾಯ್ತು ನಾನು ತಗೊಂಡು. ಸೊ ಇದು ಕೂಡ ನೀವು ನೋಡ್ತಾ ಇರ್ಬೋದು. ಜೊತೆಲಿ ಫೇಸಸ್ ಕೆನಡಾ ಕೂಡ ಇದೆ, ಇಲ್ಲೂ ಕೂಡ ಕೆಲವೊಂದಿಷ್ಟು ಇದಿದೆ. ಸೊ ಇದು ನನ್ನ ಪ್ಯಾಲೆಟು, ಅಂದರೆ ನನಗೆ ಇದು 2 ಪ್ಯಾಲೆಟ್ ಇರೋದು. ಇದರಲ್ಲಿ ಈಗ ಸದ್ಯಕ್ಕೆ ಮ್ಯಾಚ್ ಆಗುವಂಥದ್ದು ಪಿಂಕು. ಸೊ ಇದು ಮ್ಯಾಚ್ ಆಗುತ್ತೆ, ಇದು ಮ್ಯಾಚ್ ಆಗುತ್ತೆ. ಸೊ ನಾನು ಇಲ್ಲಿ ಫೇಸಸ್ ಕೆನಡಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಖತ್ತಾಗಿ ಕಾಣುತ್ತೆ, ನೋಡೋಣ. ಲೈಟಾಗಿ ಹಾಕ್ತಾ ಇದ್ದೀನಿ. ಐಬ್ರೋ ಫಿಲ್ ಮಾಡ್ಕೊಳ್ಳೋಣ. ಸಿ 8-in-1 ಯೂನಿವರ್ಸಲ್ ಬ್ರೌಸ್ ಅಂತ ಇದೆ. ಸೊ ಇದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಪೆನ್ಸಿಲ್ ಕೂಡ ನೀವು ಬಳಸ್ಬೋದು, ಬಟ್ ಪೆನ್ಸಿಲ್ಗಿನ್ನ ತುಂಬ ನ್ಯಾಚುರಲ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲೇ ಬ್ರಷ್ ಕೊಟ್ಟಿದ್ದಾರೆ. ಒಂದು ಐಬ್ರೋ ಯಾವ್ಯಾವ ಕಲರ್ ಇರುತ್ತೋ ಅದೇ ಕಲರಲ್ಲೇ ಇದೆ. ಬ್ರೌನ್, ಹಾಗೆ ಸ್ವಲ್ಪ ಇದೇನೋ ನನಗೆ ಎಕ್ಸಾಕ್ಟ್ ಕಲರ್ ಗೊತ್ತಿಲ್ಲ, ಬೂದಿ ಕಲರ್ ಇದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಲೈಕ್ ನಾವು ಐಬ್ರೋ ಫಿಲ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಈಗ ಅಪ್ಲೈ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ನಾವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತಂತೆ. ಬಿಕಾಸ್ ಏನು ಗೊತ್ತಾ, ನಾವು ಒಂದೇನೋ ಒಂದು ಐಲೈನರ್ ಹಚ್ಕೊಳ್ತಾ ಇರ್ತೀವಿ, ಹಾಗೆ ಒಂದು ಐ ಶ್ಯಾಡೋ ಹಚ್ಕೊಳ್ತಾ ಇರ್ತೀವಿ, ಏನೋ ಒಂದು ಐಬ್ರೋ ಫಿಲ್ ಮಾಡ್ಕೊಳ್ತಿರ್ತೀವಿ. ಆಗ ಕಾನ್ಸಂಟ್ರೇಷನ್ ಏನಾಗುತ್ತೆ, ಒಂದೇ ಕಡೆ ಇರುತ್ತೆ. ಸೊ ಅದು ಕೂಡ ಒಂದು ಲೆವೆಲ್ಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಮೇಕಪ್ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಿ ಯಾವುದೋ ಒಂದು ಅಧ್ಯಯನದಲ್ಲಿ ಹೇಳಿದ್ರಂತೆ. ಸೊ ಅದನ್ನು ನಾನೆಲ್ಲ ಓದಿದ್ದೆ. ಫೈನ್, ಆಲ್ಮೋಸ್ಟ್ ಐಬ್ರೋಸ್ ಕೂಡ ಫಿಲ್ ಆಯಿತು. ನೋಡ್ತಾ ಇರ್ಬೋದು. ಆ ಹೈ ಲ್ಯಾಶಸ್ಗೆ ಮಸ್ಕಾರ ಹಾಕೋಣ. ಇಲ್ಲಿ ನನ್ನ ಹತ್ರ 2 ಮಸ್ಕಾರ ಇದೆ. ಸೊ ಲ್ಯಾಕ್ಮಿ ಅಂದರೆ ನನ್ನ ಒಂದು ಫೇವ್ರೆಟು ಲ್ಯಾಕ್ಮಿ ಸ್ಕಿನ್ಗೆ, ಹಾಗೆ ನನ್ನ ಒಂದು ಫೇಸ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋವಂಥದ್ದು ಲ್ಯಾಕ್ಮಿ. ಸೊ ಹಾಗಾಗಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲದರಲ್ಲೂ ಲ್ಯಾಕ್ಮಿ ಪ್ರಾಡಕ್ಟ್ ಒಂದಿದ್ದೇ ಇರುತ್ತೆ. ಸೊ ಇಲ್ಲಿ ಲ್ಯಾಕ್ಮಿ, ಹಾಗೆ ಇದು ಅಂದರೆ ಲಿಫ್ಟ್ ಆ್ಯಂಡ್ ಕರ್ಲ್ ಅಂತ ಹೇಳಿ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಹೆವಿ ಆಗುತ್ತೆ, ಅಂದರೆ ನಾನು
ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ನಾವು ಈ ಐಲ್ಯಾಶಸ್ ಹಾಕಾದ್ಮೇಲೆ ಸ್ವಲ್ಪ ಹೆವಿ ಅನಿಸುತ್ತೆ, ಒಂಥರ ದಪ್ಪಕ್ಕೆ ಕಾಣೋ ಥರ. ಬಟ್ ಎಲ್ಲಾದರೂ ಬೇಗ ಹೋಗಿ ಕ್ವಿಕ್ಕಾಗಿ ವಾಪಸ್ ಬರ್ತೀವಿ ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಬಟ್ ನಾವು ಲಾಂಗ್ ಲಾಸ್ಟಿಂಗ್ ಬಿಡ್ತೀವಿ ಅಂತ ಹೇಳಿದ್ರೆ ಲ್ಯಾಕ್ಮೆ ಐ ಥಿಂಕ್ ಬೆಟರ್ ಅನ್ಕೊತೀನಿ. ಇದು ಏನಂದರೆ ಲೈಟ್ ವೆಯ್ಟ್ ಆಗಿರುತ್ತೆ. ಲೈಕ್ ನಾವು ಎಲ್ಲೂ ಕೂಡ ಮಸ್ಕರ ಅಲ್ಲ ಆದರೆ ಮಸ್ಕರ ಇನ್ನೊಂದು ಏನು ಗೊತ್ತಾ, ಕಣ್ಣು ಬಂದ್ಬಿಟ್ಟು ತುಂಬ ಹೆವಿ ಆದರೆ ಅದು ಮತ್ತೆ ಕಣ್ಣು ಉಜ್ಜಬೇಕು ಅನಿಸುತ್ತೆ, ಸೊ ತುಂಬ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ತುಂಬ ಲಾಂಗ್ ಲಾಸ್ಟಿಂಗ್ ಹೋಗ್ತೀವಿ ಅಂತಂದರೆ ಲ್ಯಾಕ್ಮೆ ಇಸ್ ದ ಬೆಸ್ಟ್. ಬಟ್ ನಾನು ಇಲ್ಲಿ ಸ್ವಲ್ಪ ಅಂದರೆ ಒಂದು 2 hours ಎಲ್ಲ ವಾಪಸ್ ಆಗ್ತಾ ಇದ್ದೀನಿ, ಸೊ ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ ಇದು, ಜೊತೆಗೆ ಸ್ವಲ್ಪ ಹೆವಿ ಆಗುತ್ತೆ. ನೀವು ಬ್ರಷ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಆರಕ್ಕೆ ಬಿಡಬೇಕು. ಇಲ್ಲಿ ನಾನು ಮಮಾ ಅರ್ತ್ ಅವರ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲ್ಯಾಕ್ಮಿ ಕೂಡ ನನ್ನ ಹತ್ರ ಇದೆ, ಬಟ್ ಸೊ ಮಮಾ ಅರ್ತ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ಮಮಾ ಅರ್ತ್ ಅವ್ರು ಬಂದ್ಬಿಟ್ಟು ಫುಲ್ ಡಾರ್ಕ್ ಆಗಿರುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗು ಮತ್ತು ಏನೂ ಆಗೋದಿಲ್ಲ. ಈಗ ಒಂದು ವೇಳೆ ನಾವು ಕಣ್ಣು ಉಜ್ಜಿದ್ರು ಕೂಡ ಅದು ಅಂದರೆ ಎಲ್ಲೂ ಕೂಡ ಸ್ಪ್ರೆಡ್ ಆಗಲ್ಲ. ಸೊ ಅದಕ್ಕೆ ಸಕ್ಕತ್ ಹೆಲ್ಪ್ ಮಾಡುತ್ತೆ ಮಮಾ ಅರ್ತ್. ಮತ್ತು ಹಾಕಾದ್ಮೇಲೆ ಫುಲ್ ಡಾರ್ಕ್ ಆಗಿರುತ್ತೆ. ಆಲ್ಮೋಸ್ಟು ಹೈ ಮೇಕಪ್ ಆಯಿತು ಈ ಪೌಡರು. ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು ಫಿಟ್ ಮಿ ಬಳಸ್ತಾ ಇದ್ದೀನಿ. ಫೌಂಡೇಶನ್ ಯೂಸ್ ಮಾಡೋಗಿದೆ, ಈ ಬ್ರಷಿಂದಲೂ ಕೂಡ ಮಾಡ್ಕೋಬೋದು. ಮಾಡ್ತಾ ಇದ್ದೀನಿ. ಸೊ ನಾನು ಸುಮಾರು ದಿನದಿಂದ ಆಲ್ಮೋಸ್ಟ್ ನಾನೊಂದು ಡಿಗ್ರಿಯಿಂದ ನಾನು ಲಿಪ್ಸ್ಟಿಕ್ ಹಾಕಿ, ನಿಮ್ಗೆ ಗೊತ್ತಿರುತ್ತೆ, ನಾನು ಹಳೆ ವೀಡಿಯೋಸ್ಗಳು ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು. ಸೊ ನಾನು ಸ್ವಲ್ಪ ತುಟಿ ಬ್ಲ್ಯಾಕ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಈಗ ನಾವೇನಾದ್ರೂ ಲೈಟ್ ಪಿಂಕ್ ಹಾಕಿದ್ರೆ ಏನಾಗುತ್ತೆ, ಇದು ಸ್ವಲ್ಪ ಲೈಟಾಗೆ ಚೂರು ಕಲರ್ ಇದೆ, ಇದು ಸ್ವಲ್ಪ ಡಾರ್ಕ್ ಇದೆ. ಸೊ ಹಾಗಾಗಿ ಬೇರೆ ಕಲರ್ ಆಗೋಗ್ಬಿಡುತ್ತೆ. ಸೊ ಇದಕ್ಕೇನು ಅಂದರೆ ಒಂದು ಟಿಪ್ಸು, ಈ ಥರದ್ದು ಯಾವುದಾದ್ರೂ ಒಂದು ಲೈಟ್ ಕಲರ್ ಅಂದರೆ ಸ್ಕಿನ್ ಕಲರ್ ತೊಗೊಂಡು ಫಸ್ಟ್ ಅಪ್ಲೈ ಮಾಡ್ಕೊಬೇಕು ತುಟಿಗೆ. ಸೊ ಇದನ್ನು ಅಪ್ಲೈ ಮಾಡಾದ್ಮೇಲೆ ಹಾಕ್ಕೊಂಡ್ರೆ ನಾವು ಯಾವ ಕಲರ್ ಲಿಪ್ಸ್ಟಿಕ್ ಹಾಕಿರ್ತೀವೋ ಆ ಕಲರ್ ಕ್ಲೀನಾಗಿರುತ್ತೆ, ಅಂದರೆ ಅದೇ ಕಲರೇ ಕಾಣುತ್ತೆ ಅಂತ ಹೇಳಿ. ಸೊ ಈಗ ನಾನು ಈ ಕಲರ್ ಹಾಕ್ತಿದ್ದೇನೆ. ಹೌದು, ಸ್ಕಿನ್ನಿಗೂ ತುಟಿಗೂ ಯಾವುದೇ ಕೂಡ ಸಂಬಂಧ ಇಲ್ಲ ಅಂತ ಇಲ್ಲ, ಸೇಮ್ ಆಗಿದೆ ಅಲ್ವಾ. ಸೊ ಇದಾದ್ಮೇಲೆ ಈಗ ಲಿಪ್ಸ್ಟಿಕ್ ಬಳಸ್ಬೋದು, ಲೈನರ್ ಬಳಸ್ತೀನಿ. ಒಂದೊಳ್ಳೆ ಸ್ಮೈಲ್ ಮಾಡಿ ಬ್ಲಷ್ ಹಾಕೊಳ್ಳಿ. ಹೇಗಿದೆ, ಸಿಕ್ಕಲ್ಲ. ಫೈನಲಿ ತಲೆ ಬಚ್ಕೊಳ್ಳೋದು. ತಲೆ ಬಚ್ಕೊಂಡು ಒಂದು ಒಳ್ಳೆ ಇಯರಿಂಗ್ ಹಾಕೊಳ್ತೀನಿ. ಹೇಗಿದೆ, ಇದೇ ನನ್ನ ಒಂದು ಅಂದರೆ ಇದೇ ಬ್ಲೌಸ್ ಜೊತೆ ನಾನೊಂದು ಬೆಲ್ಟ್ ಸ್ಟಿಚ್ ಮಾಡಿಸಿದ್ದೆ. ಸೊ ಈ ಥರ ಇದೆ, ಈ ಬೆಲ್ಟ್ ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲೇನಾದರೂ ಡಾಲರ್ ಗಿಲರ್ ಥರ ಎಲ್ಲ ಬೇಕು ಅಂದರೆ ನೀವೇ ಅಂದರೆ ಹೊಲ್ಕೋಬೋದು. ಹಾಗೆ ಈ ಥರ ಪೆಂಡೆಂಟ್ ಥರ ಲೈಕ್ ಇಲ್ಲಿ ಬಿಟ್ಕೋಬೋದು, ಆ ಥರದ್ದೆಲ್ಲ ಕೂಡ ಸ್ಟೈಲ್ ಮಾಡ್ಬೋದು. ಸೊ ಇದು ಕೂಡ ಹೆಲ್ಪ್ ಆಗುತ್ತೆ. ಬಟ್ ಹೇಗಿದೆ, ಕ್ಲಾಸಿಕ್ ಆಗಿದೆ ಅಲ್ವಾ. ನನ್ನ ಐ ಥಿಂಕ್ ನನ್ನ ಲಿಪ್ಸ್ಟಿಕ್ ಆ್ಯಂಡ್ ಇದು ಎಲ್ಲ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ. ಸೊ ಫೈನಲ್ ತಲೆ ಬಚ್ಕೊಳ್ತೀನಿ. ಮೇಲೆ ಕೊಂಡೆ ಹಾಕೊಳ್ತಾ ಇದ್ದೇನೆ. ಕೊಂಡೆ ಕೂಡ ಚೆನ್ನಾಗಿ ಕಾಣುತ್ತೆ ಇದಕ್ಕೆ. ಪೋನಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ.
ಸೊ ಎಲ್ಲದಕ್ಕೂ ಹೇರ್ ಬಿಡೋ ಬದಲು ಇದು ಕೂಡ ಒಂದು ಲೆವೆಲ್ಗೆ ಸಖತ್ತಾಗಿದೆ. ಎಸ್, ಇದು ನನ್ನ ಫೈನಲ್ ಔಟ್ಲುಕ್ ಅಂತ ಹೇಳ್ಬೋದು. ಹೇಗಿದೆ? ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್.